ನಮಸ್ಕಾರ ಎಲ್ರಿಗೂ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ನಾನು ಹೊರಗಡೆ ಹೋಗ್ಬಿಟ್ಟು ಚೆನ್ನಾಗಿ ಓದಬೇಕು, ದುಡಿಬೇಕು, ನನ್ನ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೋಬೇಕು, ಕರಿಯರ್ ಆ ಥರ ಮಾಡ್ಕೋಬೇಕು, ಈ ಥರ ಮಾಡ್ಕೋಬೇಕು ಅಂತ ಎಲ್ರಿಗೂ ಕನಸಿರುತ್ತೆ. ಆ ಕನಸನ್ನ ನನಸು ಮಾಡಬೇಕು ಅಂದರೆ ನಮ್ಮ ಹತ್ರ ದುಡ್ಡು ಬೇಕೇ ಬೇಕು. ದುಡ್ಡು ನಮ್ಮ ಹತ್ರ ಇದ್ರೂ ಪರವಾಗಿ ಅಂದರೆ ಸ್ವಲ್ಪ ಜನರ ಹತ್ರ ಇದ್ದೇ ಇರುತ್ತೆ, ಸ್ವಲ್ಪ ಜನರ ಹತ್ರ ಇರೋದಿಲ್ಲ. ಆದರೆ ನೀವು ಕರ್ನಾಟಕದಿಂದ ಬಿಲಾಂಗ್ ಮಾಡ್ತೀನಿ ಅಂತಂದರೆ ನಿಮಗೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದಲೇ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಅದು ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಫಾರ್ ಮೈನಾರಿಟೀಸ್ ಅಂತಲೂ ಇದೆ, ಮತ್ತು ಪ್ರಬುದ್ಧ ಓವರ್ಸೀಸ್ ಸ್ಕಾಲರ್ಶಿಪ್ ಅಂತಲೂ ಕೂಡ ಇದೆ. ಇದರ ಸ್ಕೀಮ್ ಬಂದ್ಬಿಟ್ಟು ಅಪ್ ಟು 30 ಲಕ್ಷದವರೆಗೂ ನಿಮಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಆ ಸ್ಕೀಮ್ ಬಂದು ಒಂದು 8ರಿಂದ ಒಂದು ಫ್ಯಾಮಿಲಿ ಇನ್ಕಮ್ ಏನು ಬೇಕು ಅಂತಂದರೆ ಅದಕ್ಕೆ 8ರಿಂದ 15 ಲಕ್ಷದವರೆಗೂ ಯಾರೆಲ್ಲ ದುಡಿತಾರೆ, ಅವ್ರ ಮನೆ ಫ್ಯಾಮಿಲಿ ಇನ್ಕಮ್ ಇರುತ್ತೆ, ಅವರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಈ ಸ್ಕಾಲರ್ಶಿಪ್ಗೋಸ್ಕರ. ಆ್ಯಂಡ್ ಈ ಸ್ಕಾಲರ್ಶಿಪ್ಪು ಅವ್ರಿಗೆ ಸಿಗುತ್ತೆ QS ಟಾಪ್ 500 ಒಳಗಡೆ ಬರೋ ಯೂನಿವರ್ಸಿಟೀಸ್ಗಳು ಯಾವುದೇ ಇರಲಿ, ನಿಮ್ಮ UK ಆಗಿರಲಿ, US ಆಗಿರಲಿ, ಜರ್ಮನಿ ಆಗಿರಲಿ, ಅಂದರೆ ಯಾವುದೇ ಹೊರಗಡೆ ಇರೋ ಯೂನಿವರ್ಸಿಟೀಸ್ಗಳಿಗೆ ನೀವು ಆಯ್ಕೆ ಆಗ್ಬೋದು, ಅಂದರೆ ಆಯ್ಕೆ ಮಾಡ್ಕೋಬೋದು ಅಪ್ಲಿಕೇಶನ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ನಾರ್ಮಲಾಗಿ ಅವರು ಕರ್ನಾಟಕ ಸ್ಟೇಟ್ ಡೊಮಿಸಿಲ್ ಆಗಿರಲೇಬೇಕು, ಅಂದರೆ ನೀವು ಕರ್ನಾಟಕದಲ್ಲೇ ರಹವಾಸಿ ಇರಬೇಕು. ಮತ್ತು ಇವಾಗ 25-26 ಅಂದರೆ ಈ ಜನವರಿಗೆ ಮತ್ತು ಫೆಬ್ರವರಿಗೆ ಏನೆಲ್ಲ ಇಂಟೇಕ್ಗಳಿರ್ತವೆ ಅವಕ್ಕೂ ಕೂಡ ನೀವು ನಾರ್ಮಲಾಗಿ ಅಪ್ಲಿಕೇಶನ್ ಹಾಕ್ಕೊಂಡು ನೀವು ಆಫರ್ ತೊಗೊಂಡಾದ್ಮೇಲೆ ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬೇಕು. ಹೌದು, ಇದರಲ್ಲೂ ಕೂಡ ತುಂಬ ಇದ್ದಿರುತ್ತೆ, ಏನಂತಂದರೆ ಪೈಪೋಟಿ ಇದ್ದೇ ಇರುತ್ತೆ. ಯಾಕೆಂದರೆ ಸ್ಕಾಲರ್ಶಿಪ್ಪು ಅಂತಂದರೆ ಯಾರು ಬಿಡ್ತಾರೆ, ಎಲ್ಲರೂ ಅಪ್ಲೈ ಮಾಡ್ತಾರೆ. ಒಂದು P1 ಜಾಬಿಗೂ ಕೂಡ 1 ಲಕ್ಷದಿಂದ 2 ಲಕ್ಷ ಗಂಟ ಅಪ್ಲಿಕೇಶನ್ ಬಂದೇ ಬರುತ್ತೆ. ಸೊ ಈ ಥರ ಸ್ಕಾಲರ್ಶಿಪ್ ಬಂತು ಅಂತ ಅಂದರೆ ಕಡಿಮೆ ಅಂದರೂ ಆಗ್ತಾರೆ ಜನಗಳು. ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಕ್ವಾಲಿಫಿಕೇಷನು, ನಿಮ್ಮ ಪ್ರೊಫೈಲು, ನಿಮ್ಮ ಯೂನಿವರ್ಸಿಟಿ ಮತ್ತು ನಿಮ್ಮ ಇನ್ಕಮ್ ಪ್ರೂಫು. ಸೊ ನೀವು ಮುಂದಿನ ತಿಂಗಳು ಅಂದರೆ ಮುಂದಿನ ವರ್ಷ ಜನವರಿ 26 ಮತ್ತು ಫೆಬ್ರವರಿ 26ಗಳಿಗೇನಾರ ಅಪ್ಲಿಕೇಶನ್ ಹಾಕೋದಾದರೆ ನೀವು ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಅಪ್ ಟು ನಿಮ್ಮ ಪ್ರೊಫೈಲ್ ಎಲಿಜಿಬಿಲಿಟಿ ಪ್ರಕಾರ ನಿಮಗೆ ಅದು ಸ್ಕಾಲರ್ಶಿಪ್ ಸಿಗುತ್ತೆ. ಸ್ಕಾಲರ್ಶಿಪ್ ಏನಂತಂದರೆ ನಾರ್ಮಲಾಗಿ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಬರುತ್ತೆ. ಅಲ್ಲಿ ನಾರ್ಮಲಾಗಿ ನಿಮ್ಮ ಆಧಾರ್ ಕಾರ್ಡಿಂದ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಈ ಥರದ್ದು ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಏನಪ್ಪ ಅಂತ ಅಂದರೆ 10th ಮಾರ್ಕ್ಶೀಟು, 12th ಮಾರ್ಕ್ಶೀಟು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು ಮತ್ತು ಸೆಮಿಸ್ಟರ್ ವೈಸು ಮಾರ್ಕ್ಶೀಟ್ಗಳು, ಮತ್ತು ಡಿಗ್ರಿ PCಗಳು, ಪ್ರಾವಿಷನ್ ಡಿಗ್ರಿ ಸರ್ಟಿಫಿಕೇಟು, ಮತ್ತು ಇಂಗ್ಲೀಷ್ ಟೆಸ್ಟ್ ಇದ್ದರೆ ಇಂಗ್ಲೀಷ್ ಟೆಸ್ಟು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ನೊಂದು ಇನ್ಕಮ್ ಸರ್ಟಿಫಿಕೇಟು, ಇನ್ನೊಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಇನ್ಕಮ್ ಟ್ಯಾಕ್ಸ್ ರಿಟರ್ನು ಇದ್ದರೆ ಅಪ್ಲಿಕೇಬಲ್ ಆಗುತ್ತೆ. ಆಮೇಲೆ SOP ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆಂದರೆ ನಿಮಗೆ ಯೂನಿವರ್ಸಿಟಿ ಆಫರ್ ಕೊಡೋದು, ಮತ್ತು ನೀವು ವೀಸಾ ಇಂಟರ್ವ್ಯೂ ಅಟೆಂಡ್ ಮಾಡೋದು, ಮತ್ತು ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಮಾಡೋದು ಆ SOP ಮುಖಾಂತರನೇ ಗೊತ್ತಾಗುತ್ತೆ. ನೀವು ಏನಕ್ಕೆ ಹೋಗ್ತಾಯಿದ್ದೀರಾ, ನಿಮ್ಮ ಫ್ಯೂಚರ್ ಗೋಲ್ ಏನು, ಅವೆಲ್ಲ ಅದರಲ್ಲೇ ಗೊತ್ತಾಗುತ್ತೆ. ಮತ್ತು ಇದ್ರ ಪ್ರಕಾರನೂ ಇದು ಕೂಡ ಸಪೋರ್ಟ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ಗೆ ಎಕ್ಸ್ಟ್ರಾ ಸ್ಕಾಲರ್ಶಿಪ್ ತೊಗೊಳೋದಕ್ಕೆ. ಆಧಾರ್ ಕಾರ್ಡ್ಗಳು ಮತ್ತು ರೆಕಮೆಂಡೇಷನ್ ಲೆಟರ್ಸ್ಗಳು, ನಿಮ್ಮ ಕಾಲೇಜು LORs ಇರ್ತಾರೆ, ಪ್ರೊಫೆಸರ್ ಇರ್ತಾರೆ, ಅವ್ರ ಹತ್ರ LORsಗಳು ಬೇಕು. ಮತ್ತು ನೀವು ಅಪ್ಲಿಕೇಶನ್ ಮಾಡೋದು ಮತ್ತು ನೀವು ಆಫರ್ ತೊಗೊಂಡಿರೋ ಯೂನಿವರ್ಸಿಟಿದು ರೇಟಿಂಗ್ ಏನಿದೆ, ಅಂದರೆ QS ವರ್ಲ್ಡ್ ರ್ಯಾಂಕಲ್ಲಿ ಎಷ್ಟಿದೆ ಆ ರೇಟಿಂಗು, ಅವೆಲ್ಲ ನಿಮಗೆ ಸ್ಕ್ರೀನ್ಶಾಟ್ ತೊಗೊಂಡು, ಇಲ್ಲಾಂದರೆ ಆ ವೆಬ್ಸೈಟ್ದು PDF ತೊಗೊಂಡು ಅಪ್ಲೋಡ್ ಮಾಡಬೇಕು. ಮತ್ತು ಬ್ಯಾಂಕ್ ಲೋನ್ ಡೀಟೇಲ್ಸು, ಇನ್ ಕೇಸ್ ನೀವು ಎಜುಕೇಷನ್ ಲೋನ್ ತೊಗೊತಿದ್ರೆ ಎಜುಕೇಷನ್ ಲೋನ್ ಕೂಡ ನೀವು ತೋರಿಸ್ಬೋದು. ಮತ್ತು ಎಂಪ್ಲಾಯ್ಡ್ ಡೀಟೇಲ್ಸು, ಅದೇ ನೀವು ಎಲ್ಲರೂ ಕೆಲಸ ಮಾಡ್ತಾಯಿದ್ರೆ ಆ ಎಂಪ್ಲಾಯ್ ಡೀಟೇಲ್ಸ್ ನೀವು ಶೇರ್ ಮಾಡ್ಬೋದು. ಮತ್ತು ಆಫರ್ ಲೆಟರು, ಯಾವುದೇ ಯೂನಿವರ್ಸಿಟಿ ಆಗಲಿ
ಆಫರ್ ಲೆಟರ್ ಕೊಡ್ತಾರೆ. ಮತ್ತು UK ಹೋಯ್ತು ಅಂದರೆ ಕ್ಯಾಶ್ ಕೊಡ್ತಾರೆ, US ಹೋಯ್ತು ಅಂದರೆ I-20 ಕೊಡ್ತಾರೆ. ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ ನೀವು ವೀಸಾ ಅಪ್ಲೈ ಮಾಡಬೇಕು ಅಂತ ಅಂದರೆ. ಅದೇ ಥರ ಒಂದು ಪಾಸ್ಪೋರ್ಟ್ ಕಾಪಿ ನಿಮ್ಮದು, ಮತ್ತು ಕ್ಯಾನ್ಸಲ್ ಚೆಕ್ ಲೀಫ್ ಅಂದರೆ ಅದು ನಿಮ್ಮದೊಂದು ಕ್ಯಾನ್ಸಲ್ ಚೆಕ್ ಬುಕ್ ಬೇಕಾಗುತ್ತೆ. ಇನ್ನೊಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಯಾವ ಅಕೌಂಟಿಗೆ ತಗೋಬೇಕು ಅದನ್ನು. ಮತ್ತು ಒಂದು ಅಫಿಡವಿಟ್ ಸಪೋರ್ಟ್ ಬರುತ್ತೆ. ನಾರ್ಮಲಾಗಿ ಯಾವುದು ನಿಮಗೆ ಪರಿಚಯ ಇರೋ ಲಾಯರ್ ಹತ್ರ ಹೇಳಿದರೆ, ಇಲ್ಲಾಂದರೆ ಯಾವ್ದಾರು ಜಿಲ್ಲೆ ಹತ್ತತ್ರ ಹೋಗ್ಬಿಟ್ಟು ಮಾಡಿಸ್ಕೊಬೋದು. ಮತ್ತು ನಿಮ್ಮದೊಂದು ಫೋಟೋ ವಿತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಈ ಥರ ಅಪ್ಲೋಡ್ ಮಾಡಿದರೆ ವಿತಿನ್ ಇವಾಗ ಫೆಬ್ರವರಿ ಅಂದರೆ 31 ಅಕ್ಟೋಬರ್ ತನಕ ಡೆಡ್ಲೈನ್ ಇದೆ ಅಪ್ಲಿಕೇಶನ್ ಮಾಡೋದಕ್ಕೆ. ಮತ್ತು ಅದನ್ನು ರಿವ್ಯೂ ಆಗಬೇಕು ಅಂದರೆ ವಿತ್ 15 to 30 days, ಇಲ್ಲ 1 ತಿಂಗಳು, ಇಲ್ಲ 1.5 ತಿಂಗಳು ಟೈಮ್ ಹಿಡಿಯುತ್ತೆ. ಇಲ್ಲ ಅಂತಲ್ಲ, ಕಾಯಬೇಕು. ಕಾಯಾದರೆ ನಿಮಗೆ ಕಡಿಮೆ ಅಂದ್ರೂ ಒಂದು ಮಿನಿಮಮ್ ಒಂದು 10 to 15 ಲಕ್ಷ ಸಿಗೋದು ಗ್ಯಾರಂಟಿನೇ ಈ ಸ್ಕಾಲರ್ಶಿಪ್ಪಲ್ಲಿ. ಸೊ ಇದು ನಿಮ್ಮ ಟ್ಯೂಷನ್ಗೆ ಆಯಿತು. ಇನ್ನು ಲಿವಿಂಗು ಅಂತ ಅಂದರೆ ಅದನ್ನು ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕೆಂದರೆ ಗೌರ್ಮೆಂಟು ಒಂದೊಂದು ಫ್ಯಾಮ್ಲಿಗೆ ಅಂದರೆ ಅವ್ರ ಪ್ರೊಫೈಲಿಗೆ ಕೊಡ್ತಾರೆ. ಇವಾಗ ಒಂದು ಪ್ರಕಾರ ಅಂತ ಅಂದರೆ ನಿಮ್ಮದು ಇನ್ಕಮ್ ಇತ್ತು ಅಂದರೆ ಒಂದು 8 ಲಕ್ಷದ ಒಳಗಡೆ ನಿಮಗೆ ಆ ಟ್ಯೂಷನ್ ಫೀಸ್ಗಳು ಫುಲ್ ಕೊಡ್ತಾರೆ. ಇಲ್ಲ ಅಂತ ಅಂದರೆ ನಾರ್ಮಲಾಗಿ ಅದು ನಿಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ಕೊಡಬೇಕು, ಮತ್ತು ನಿಮ್ಮ ಪ್ರೊಫೈಲ್ ಕೂಡ ಮೇಲೆ ಡಿಸ್ಕ್ರೈಬ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮುಂಚೆ ಎಲ್ರಿಗೂ ಕೊಟ್ಟಿದ್ದಾರೆ 2018, 2019, 2020ರಲ್ಲೇ ಒಂದು ನೋಡೋಣ. ಈ ಸ್ಕಾಲರ್ಶಿಪ್ ಬಂದು ಎಲ್ಲರಿಗೂ ಇದೆ. SC ST ಮೈನಾರಿಟೀಸು, ಮುಸ್ಲಿಮು, ಮತ್ತು ಜೈನೀಸು, ಮತ್ತು OBCಗಳು, 2A ಕುರುಬಾಸು, ಗೌಡಾಸು, ಲಿಂಗಾಯತ್ಸು, ಯಾರೆಲ್ಲ ಇದ್ದೀರಾ ಅವರು ಕೂಡ ಅಪ್ಲೈ ಮಾಡ್ಕೋಬೋದು. ಹಾಗೇನಿಲ್ಲ ಅಂದರೆ ಮೈನಾರಿಟೀಸ್ ಕೊಡ್ತಾಯಿದ್ದಾರೆ ಅಂತಂದರೆ ನಮಗೂ ಕೊಡೋದಿಲ್ಲ ಅಂತಲ್ಲ, ಎಲ್ಲರಿಗೂ ಕೊಡ್ತಾರೆ. ಇದು ಒಂದು ಲೀಸ್ಟು ಅಂದರೆ ರಿನ್ಯೂವಲ್ ಆಗ್ತಿರೋ ಲೀಸ್ಟು. ಇದು ಅಲ್ಪಸಂಖ್ಯಾತರ ನಿರ್ದೇಶಾಲಯ 2021 ಸಾಲಿನಲ್ಲಿ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿರುವ ನವೀಕರಣ ವಿದ್ಯಾರ್ಥಿಗಳಿಗೆ ಬಿಡುಗಡೆಯಾದ ಅನುದಾನದ ವಿವರ ಅಂತ ಇದೆ, ಅವ್ರದ್ದು ಪೋರ್ಟಲಲ್ಲೇ ಇದೆ. ಇವಾಗ ನೋಡಿ, ಇದು ಮೈನಾರಿಟೀಸು ಮುಸ್ಲಿಮ್ದು ಒಬ್ಬರಿಗೆ 50,000 ಇದೆ, 10 ಲಕ್ಷ ಇದೆ. ಇದು ಕೂಡ 10 ಲಕ್ಷ ಇದೆ, ಮತ್ತು 1,26,000 ಇದೆ. ಅದೇ ನಿಮ್ಮ ಪ್ರೊಫೈಲ್ಗಳು ಮತ್ತು ನಿಮ್ಮ ಇನ್ಕಮ್ಗಳು ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು 5 ಲಕ್ಷನೂ ಕೂಡ ಇದೆ, 10 ಲಕ್ಷನೂ ಕೂಡ ಇದೆ, 4,28,000 ಕೂಡ ಇದೆ, 9 ಲಕ್ಷನೂ ಕೂಡ ಕೊಟ್ಟಿದ್ದಾರೆ, ಒಬ್ಬರಿಗೆ 5 ಲಕ್ಷನೂ ಕೂಡ ಕೊಟ್ಟಿದ್ದಾರೆ. ಹಿಂಗೆ ನೋಡ್ತಾ ಇದ್ದರೆ ತುಂಬ ಇದ್ದಾವೆ. ಇದು ಕ್ರಿಶ್ಚಿಯನ್ ಅವರಿಗೆ ಎಷ್ಟು ಕೊಟ್ಟಿದ್ದಾರೆ? 10 ಲಕ್ಷ ಕೊಟ್ಟಿದ್ದಾರೆ, 5.5 ಲಕ್ಷ ಕೊಟ್ಟಿದ್ದಾರೆ, 7.5 ಲಕ್ಷನೂ ಕೂಡ ಕೊಟ್ಟಿದ್ದಾರೆ, 3 ಲಕ್ಷನೂ ಕೊಟ್ಟಿದ್ದಾರೆ, 10 ಲಕ್ಷ. ನೋಡಿ, ಇದು 1 ವರ್ಷದಲ್ಲ, ಇದು 2 ವರ್ಷದ್ದು. ಅಂದರೆ ನಿಮ್ಮ ಕೋರ್ಸು 2 ವರ್ಷ ಇತ್ತು ಅಂದರೆ ನೀವು ಕಂಟಿನ್ಯೂ ಆಗಿ ಆ ಸ್ಕೂಲಲ್ಲಿ ಇಲ್ಲ ಆ ಯೂನಿವರ್ಸಿಟಿಯಲ್ಲಿ ಓದ್ತೀನಿ ಅಂತ ಅಂದರೆ ನಿಮಗೆ ಅದು ಟ್ಯೂಷನ್ ಫೀ ಏನಿದೆ ಅದು ನಿಮ್ಗೆ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ನೋಡಿ, 10 ಲಕ್ಷ ಕೊಟ್ಟಿದ್ದಾರೆ 1 ವರ್ಷಕ್ಕೆ, ಇನ್ನೊಂದು ವರ್ಷಕ್ಕೆ 10 ಲಕ್ಷನ, ಹಂಗೆ ಸ್ಟಾರ್ಟಿಂಗಲ್ಲಿ 10 ಲಕ್ಷ ಮತ್ತು ಇನ್ನೊಂದು 10 ಲಕ್ಷ. ಈಗಂತ ಇವರೇ ಕೊಡ್ತಾರೆ ಅಂತ ಅಷ್ಟೊಂದು ಇದು ಮಾಡ್ಕೋಬಾರ್ದು. ಅಂದರೆ ನಿಮ್ಮ ಹತ್ರನೂ ಇರಬೇಕು ಕಟ್ಟೋಕೆ. ಇವೆಲ್ಲ ಒಂಥರ ರಿಯಂಬರ್ಸ್ಮೆಂಟ್ ಇದ್ದಂಗೆ. ಮೊದಲು ನೀವು ಕಟ್ಬೋದು, ಮತ್ತು ನಿಮ್ಮ ಹತ್ರ ಈ ಅಕೌಂಟಲ್ಲಿ ಕೊಡ್ತಾರೆ. ಅಂದರೆ ಟೈಮ್ ಹಿಡಿಯುತ್ತೆ. ಒಂದೊಂದು ಸಲ ಹುಡುಗರು ನೀವು ಹೋಗೋಕ್ಕಿಂತ ಮುಂಚೆ ವೀಸಾ ಬಂದ ಮೇಲೆ ಕೊಡ್ತೀನಿ ಅಂತಾರೆ, ಇನ್ನೊಂದು ಸಲ ನೀವು ಜಾಯಿನ್ ಆದಮೇಲೆ ಕೊಡ್ತೀನಿ ಅಂತಾರೆ, ಒಂದೊಂದು ಸಲ 1 ಸೆಮಿಸ್ಟರ್ ಆದಮೇಲೆ ಕೊಡ್ತೀನಿ ಅಂತ ಅಂದರೆ ಇದು ಡಿಪಾರ್ಟ್ಮೆಂಟು. ಇವಾಗ ಇದು ಜೈನ್ ಲೀಸ್ಟು. ಸೊ ಜೈನ್ ಅವ್ರಿಗೂ ಕೊಟ್ಟಿದ್ದಾರೆ 10 ಲಕ್ಷ, 3.5 ಲಕ್ಷನೂ ಇದೆ, 3 ಲಕ್ಷನೂ ಇದೆ, 2 ಲಕ್ಷನೂ ಇದೆ. ಇವಾಗ ನೀವು 1 ವರ್ಷದಲ್ಲಿ ಮೊದಲನೇ ವರ್ಷದಲ್ಲಿ ನಿಮಗೆ ಸಿಗುತ್ತೆ, ಮತ್ತು ಇನ್ನೊಂದು 2ನೇ ವರ್ಷದಲ್ಲಿ ಹೇಗೆ ಸಿಗುತ್ತೆ ಅಂತ ಕೇಳ್ತೀರಲ್ವ. ಸೊ 2ನೇ ವರ್ಷದಲ್ಲಿ ನೀವು ಇಂಟಿಮೇಷನ್ ಕೊಡಬೇಕು ಗೌರ್ಮೆಂಟ್ ಅವ್ರಿಗೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು.
ಇದು 2018 2019 ಸಾಲಿನಲ್ಲಿ ಹೋಗಿರೋರಿಗೆ, ಮತ್ತು 2019 2020 ಅಂದರೆ ನೆಕ್ಸ್ಟ್ ಇಯರು ಇದು ನವೀಕರಣ ಅಂತ, ಅಂದರೆ ರಿನ್ಯೂವಲ್ಲು. 2018ರಿಂದ 19ನೇ ಸಾಲಿನಲ್ಲಿ ಹೋಗಿರೋರಿಗೂ ಏನೇ ಓದ್ತಾಯಿದ್ರು ಅವ್ರಿಗೂ ವಾಪಸ್ಸು ಅವರಿಗೆ ಗೌರ್ಮೆಂಟ್ಗೆ ಕೊಡಬೇಕಾಗುತ್ತೆ ಸ್ವಲ್ಪ ಡಾಕ್ಯುಮೆಂಟ್ಸು. ಏನಂತ ಅಂದರೆ, ನೀವು ಅಲ್ಲಿ ಓದ್ತಿರಂದರೆ ಕಂಟಿನ್ಯೂ ಸ್ಟಡೀಸ್ ಅಂತ ಅಂದರೆ ನಿಮ್ಮದೊಂದು ಪರ್ಸನಲ್ ಡಾಕ್ಯುಮೆಂಟ್ ಬೇಕೇ ಬೇಕಾಗುತ್ತೆ, ಮತ್ತು ನೀವು ಓದಿರೋ ಸೆಮಿಸ್ಟರ್ದು ಮಾರ್ಕ್ಶೀಟ್ ಬೇಕೇ ಬೇಕಾಗುತ್ತೆ. ಇಲ್ಲ ಅಂದರೆ ಅಲ್ಲೊಂದು ಪ್ರಮಾಣ ಪತ್ರ ಅಂತ ಕೊಡ್ತಾರೆ, ಅಂದರೆ ಕೋರ್ಸ್ ಕಂಪ್ಲೀಷನ್ ಲೆಟರು, ಇಲ್ಲಾಂದರೆ ಕೋರ್ಸ್ ಸ್ಟಡಿ ಲೆಟರ್ ಅಂತ ಕೊಡ್ತಾರೆ ನೀವು ಎನ್ರೋಲ್ ಮಾಡಿದರೆ. ಮತ್ತು ₹200 ಅಫಿಡವಿಟ್ ನಡೆಯುತ್ತೆ, ಅಂದರೆ ಅಫಿಡವಿಟ್ ಬೇಕೇ ಬೇಕಾಗುತ್ತೆ. ನಿಮ್ಗೆ ಆಗಲೇ ಹೇಳಿದ್ನಲ್ಲ ಒಂದು ಅಫಿಡವಿಟ್ ಬೇಕು ಅಂತ, ಅದೊಂದು ಅಫಿಡವಿಟ್ ಕೊಡಬೇಕು. ಮತ್ತು ಒಂದು ಶ್ಯೂರಿಟಿ ಬಾಂಡ್ ಜಾಮೀನು ಅಂತ ಇದೆ, ಅಂದರೆ ಪೋಷಕರನ್ನು ಹೊರತುಪಡಿಸಿ ನಿಮ್ಮ ಹತ್ತಿರದ ಇಬ್ಬರು ಸಂಬಂಧಿಕರು, ಅಂದರೆ ನಿಮ್ಮ ರಿಲೇಟಿವ್ಸ್ಗಳೇನಾದ್ರು ತೊಗೊತಾ ಇದ್ದಾರೆ, ಅಂದರೆ ಅವರೇನೋ ಸಪೋರ್ಟ್ ಮಾಡ್ತಾಯಿದ್ದಾರೆ, ಅವ್ರಿಗೆ ಒಂದು ಶ್ಯೂರಿಟಿ ಬಾಂಡ್ ಅಂತ ಕೊಡಬೇಕು ₹200. ಮತ್ತು ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಕೊಟ್ಟರೆ ಅವರು 1ನೇ ಮತ್ತು 2ನೇ ವರ್ಷದ ಶುಲ್ಕದ ರಸೀದಿಗಳು, ಅಂದರೆ ಫೀ ರಿಸಿಪ್ಟ್ ನೀವು ಅವ್ರಿಗೆ ಕೊಡಲೇಬೇಕು. ಈ ಥರ ನೀವು ರಿನ್ಯೂವಲ್ಗೆ ಅಪ್ಲೈ ಮಾಡ್ಕೋಬೋದು, ರಿನ್ಯೂವಲ್ ಆಫ್ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್. ನೀವು ಯಾವುದೇ ಕಂಟ್ರಿನಲ್ಲಿದ್ರೂ ನೀವು ಇದೇ ಥರ ಮಾಡ್ಕೋಬೋದು. ಈಗ ₹200 ಜುಡಿಷಿಯಲ್ ಸ್ಟಾಂಪ್ ಪೇಪರ್ದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಈ ಥರ ಫಾರ್ಮ್ಯಾಟಲ್ಲಿ ನೀವು ಮಾಡಿಸ್ಕೊಂಡು ಅಲ್ಲಿ ಕೊಡಬೇಕು. ಯಾವುದೇ ಒಂದು ಹಿಂದುಳಿದ ವರ್ಗ ಆಫೀಸು, ಇಲ್ಲಾಂದರೆ ಯಾವುದೇ ಒಂದು ಆಫೀಸಿಗೆ ಹೋಗ್ತಿರಲ್ಲ, ಇಲ್ಲಿ ನೋಡಿ ಇಲ್ಲೇ ಕೊಟ್ಟಿದ್ದಾರೆ, ಸಬ್ಮಿಟೆಡ್ ಟು ದ ಡೈರೆಕ್ಟರ್ ಮೈನಾರಿಟೀಸ್, ಅಂದರೆ ನೀವು ಯಾವ ಸೆಕ್ಷನಿಗೆ ಬಿಲಾಂಗ್ ಆಗ್ತೀರಾ ಆ ಅಡ್ರೆಸ್ಸಿಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಕೊಡಬೇಕು. ಸಿಗ್ನೇಚರ್ ಆಫ್ ಪೇರೆಂಟ್ಸ್, ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ಸ್. ಇದು ಕೂಡ ಶ್ಯೂರಿಟಿ ಕೊಡೋರಿಗೆ.